ಒಂದು ದಿನ ರಾತ್ರಿ ಅಥವಾ ಬೆಳಗ್ಗೆ ಪೊಲೀಸರು ಬಂದು ನಿಮ್ಮ ಮನೆ ಬಾಗಿಲು ತಡ್ತಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳೋಂಥ ಪ್ರಶ್ನೆ ಏನು? ವಾರೆಂಟ್ ಇದೆಯಾ? ವಾರೆಂಟ್ ಇಲ್ಲದೆ ಪೊಲೀಸರು ನಿಮ್ಮ ಮನೆಗೆ ಬರೋದಕ್ಕೆ ಅವ್ರಿಗೆ ಅವಕಾಶ ಇದೆಯಾ? ವಾರೆಂಟ್ ಇಲ್ಲದೆ ಅವರು ನಿಮ್ಮ ಮನೆಗೆ ಬಂದಾಗ ನೀವು ಅವ್ರನ್ನ ತಡಿಬಹುದಾ? ಸ್ನೇಹಿತರೆ, ಇಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ರಿಗೂ ಗೊತ್ತಿರಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ BNSS 2023 ಅಡಿಯಲ್ಲಿ ವಾರೆಂಟ್ ಇಲ್ಲದೆ ಪೊಲೀಸರು ಯಾವಾಗ ನಿಮ್ಮ ಮನೆಗೆ ಬರಬಹುದು, ಯಾವಾಗ ಬರಲು ಸಾಧ್ಯವಿಲ್ಲ, ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಲಾಯರ್ ಮನೋಜ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಮೊದಲಿಗೆ ನೀವು ಒಂದು ವಿಷಯ ತಿಳ್ಕೊಬೇಕು. ಪೊಲೀಸರು ವಾರೆಂಟ್ ಇಲ್ಲದೆ ನಿಮ್ಮ ಮನೆಗೆ ಬರಬಹುದಾ? ಉತ್ತರ ಬರಬಹುದು. ಆದರೆ ಅದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಕೆಲವು ಸಂದರ್ಭಗಳಲ್ಲಿ ವಾರೆಂಟ್ ಇಲ್ಲದೇ ಇದ್ದರೂ ಕೂಡ ಅವ್ರು ನಿಮ್ಮ ಮನೆಗೆ ಬರಬಹುದು. ಆ ಅಧಿಕಾರ ಕೂಡ ಅವ್ರಿಗಿರುತ್ತೆ. ಆದರೆ ಅದರ ದುರುಪಯೋಗ ಆಗಬಾರ್ದು. ಯಾರು ಬೇಕೋ ಅವ್ರು ನಿಮ್ಮ ಮನೆಗೆ ಬಂದ್ಬಿಟ್ಟು ನುಗ್ಗೋಕ್ಕಾಗಲ್ಲ. ಅದಕ್ಕೂ ಕೂಡ ಒಂದಷ್ಟು ಕಾನೂನು ಕಟ್ಟಳೆಗಳಿರ್ತವೆ. ಸ್ನೇಹಿತರೆ, ಎರಡನೇದು, ಯಾವ ಸಂದರ್ಭದಲ್ಲಿ ಪೊಲೀಸರು ವಾರೆಂಟ್ ಇಲ್ಲದೆ ನಿಮ್ಮ ಮನೆಗೆ ಬರಬಹುದು? ಉತ್ತರ, ಗಂಭೀರವಾದ ಸಮಸ್ಯೆಗಳನ್ನ ಮಾಡಿರುವಂತಹ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಏನಾದರೂ ಅಡಗಿ ಕುಳಿತಿದ್ರೆ, ಅಬ್ಸ್ಟೆಂಡ್ ಆಗಿ ಏನಾದರೂ ನಿಮ್ಮ ಮನೇಲಿದ್ದರೆ, ಅಪರಾಧ ಏನಾದರೂ ಮಾಡಿ ಆ ಮನೆಯಲ್ಲಿ ಏನಾದರೂ ಸಾಕ್ಷಿಗಳನ್ನ ನೀವು ನಾಶ ಮಾಡ್ತಿದ್ರೆ, ಯಾವುದಾದ್ರೂ ಅಪರಾಧಿ ಓಡಿ ಹೋಗ್ತಾ ಇರೋ ಸಂದರ್ಭ ಏನಾದರೂ ಇದ್ದರೆ, ಯಾವುದಾದ್ರೂ ವ್ಯಕ್ತಿಗೆ ನಿಮ್ಮ ಮನೆಯಲ್ಲಿ ಜೀವದ ಅಪಾಯ ಇದ್ದರೆ, ಒಂದು ವೇಳೆ ಯಾರನ್ನಾದ್ರೂ ಕಟ್ಟಾಕಿ ಹೊಡಿತಾ ಇದ್ದರೆ, ಅವ್ರ ಜೀವ ತೆಗಿತಾ ಇದ್ದರೆ, ಇಂಥ ಸಂದರ್ಭಗಳಲ್ಲೂ ಕೂಡ ಅವರು ವಾರೆಂಟ್ ಇಲ್ಲದೆ ಡೈರೆಕ್ಟಾಗಿ ಬರಬಹುದು. ಸ್ನೇಹಿತರೆ, ಮೂರನೇದು, ಪೊಲೀಸರು ನಿಮ್ಮ ಮನೆಗೆ ಬಂದಾಗ ನೀವೇನು ಮಾಡಬೇಕು? ಪೊಲೀಸರು ನಿಮ್ಮ ಮನೆಗೆ ಬಂದಾಗ ನೀವು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಫುಲ್ಲು ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಇಲ್ಲ. ಮೊದಲು ಅವ್ರ ಹೆಸರು, ಅವ್ರ ID ಕಾರ್ಡ್ನ ಕೇಳುವಂಥ ಹಕ್ಕು ನಿಮಗಿರುತ್ತೆ. ಅದಾದಮೇಲೆ ಅವರು ಯಾವ ಪ್ರಕರಣದ ಮೇರೆಗೆ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಕ್ಲೀನಾಗಿ ವಿಷಯ ತಿಳ್ಕೊಳ್ಳಿ. ಅದಾದಮೇಲೆ ಅವ್ರಿಗೆ ಸಹಕರಿಸಿ, ಯಾವುದೇ ತೊಂದರೆಗಳಾಗಲ್ಲ. ಸ್ನೇಹಿತರೆ, ನಾಲ್ಕನೇದು, ಪೊಲೀಸರು ನಿಮ್ಮ ಮನೆಗೆ ಬಂದಾಗ ಬಲವಂತವಾಗಿ ಬಾಗಿಲು ಹೊಡೆದು ನಿಮ್ಮ ಮನೆಗೆ ಬರಬಹುದಾ? ಉತ್ತರ, ಕೆಲವೊಂದು ಸಂದರ್ಭಗಳಲ್ಲಿ ಬಾಗಿಲನ್ನು ಹೊಡೆದು ಮನೆಗೆ ಬರುವಂತಹ ಅಧಿಕಾರ ಪೊಲೀಸರಿಗಿರುತ್ತೆ. ಎಲ್ಲ ಸಂದರ್ಭಗಳಲ್ಲೂ ಆಗಲ್ಲ ಇದು. ಸ್ನೇಹಿತರೆ, ಐದನೇದು, ಮಹಿಳೆಯರು ಏನಾದರೂ ಮನೆಯಲ್ಲಿದ್ದಾಗ ಪೊಲೀಸರು ವಾರೆಂಟ್ ಇಲ್ಲದೆ ಬರಬಹುದಾ? ಉತ್ತರ, ಬರಬಹುದು. ಬಟ್ ಅವ್ರನ್ನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮತ್ತು ಅವ್ರ ಪ್ರೈವೇಸಿಗೆ ಧಕ್ಕೆ ಉಂಟಾಗದೇ ಇರೋ ರೀತಿ ಅವ್ರನ್ನ ವಿಚಾರಣೆ ಮಾಡಬೇಕು. ಮುಖ್ಯವಾಗಿ ಮಹಿಳಾ ಪೇದೆಗಳು ಇರಲೇಬೇಕು ಸ್ನೇಹಿತರೆ, ಆರನೇದು, ಪೊಲೀಸರು ನಿಮ್ಮ ಮೊಬೈಲನ್ನು ಕಸಿದುಕೊಳ್ಳಬಹುದಾ? ಉತ್ತರ, ಯಾವುದೇ ಕಾರಣಕ್ಕೂ ಇಲ್ಲ ಸ್ನೇಹಿತರೆ. ಅದು ಕೂಡ ಅವರು ನಿಮ್ಮ ಮೊಬೈಲ್ನ ಅವ್ರ ಹತೋಟಿಗೆ ತೊಗೊಬೋದು. ಯಾವಾಗ? ಅವರು ನಿಮಗೆ ಸೀಸಿಂಗ್ ಮೆಮೋನ ಕೊಟ್ಟು ಆ ಮೊಬೈಲ್ನ ಅವರು ವಶಪಡಿಸ್ಕೊಬಹುದು. ಅದೇನು ಇಲ್ಲದೆ ಕೂಡ ಅವ್ರ ಅಧಿಕಾರದಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ, ಮೊಬೈಲ್ ಕೊಡೋಕೆ ಹೋಗಬೇಡಿ. ಸ್ನೇಹಿತರೆ, ಇಷ್ಟೋ ತನಕ ಪೊಲೀಸರು ಬಂದಾಗ ನೀವೇನು ಮಾಡಬೇಕು, ವಾರೆಂಟ್ ಇಲ್ಲದೆ ಬರಬಹುದಾ, ಯಾವಾಗ ಬರಬಹುದು, ಅವ್ರು ಬಂದಾಗ ಏನು ಮಾಡಬೇಕು, ಇದನ್ನೆಲ್ಲ ವಿವರಿಸ್ಕೊಟ್ಟೆ. ಇವಾಗ ನಾಗರಿಕರಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ನೋಡೋಣ. ಮೊದಲನೇದು, ಅವರ ಗುರುತನ್ನು ಕೇಳಬಹುದು. ಅಂದರೆ ಅವ್ರ ID ಕಾರ್ಡ್ ಇರುತ್ತಲ್ಲ, ಅದನ್ನು ಕೇಳಬಹುದು ನೀವು. ಆ ಅಧಿಕಾರ, ಆ ಹಕ್ಕು ನಿಮ್ಗೆ ಇದ್ದೇ ಇದೆ. ಎರಡನೇದು, ಅವರು ಯಾವ ಕಾರಣಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಕೇಳಬೇಕು. ಅದಾದಮೇಲೆ ಅವರು ನಿಮಗೆ ಸಂಪೂರ್ಣವಾಗಿ ವಿಸ್ತರಿಸಬೇಕು. ನೆಕ್ಸ್ಟು, ನೀವು ತುಂಬಾ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಅವರು ನಿಮಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗೆ ಮಾತಾಡಬೇಕು, ನೀವು ಅವ್ರಿಗೂ ತುಂಬಾ ರೆಸ್ಪೆಕ್ಟ್ಫುಲ್ಲಾಗೆ ಮಾತಾಡಬೇಕು. ಅವ್ರ ಕೆಲಸ ಏನಿರುತ್ತೆ ಅದನ್ನು ಮಾಡೋದಕ್ಕೆ ನೀವು ಸಹಕರಿಸಬೇಕು. ಸ್ನೇಹಿತರೆ, ಒಂದು ವೇಳೆ ಕಾನೂನು ಬಾಹಿರ ಚಟುವಟಿಕೆಗಳೇನಾದರೂ ನಡೆದರೆ ನೀವು ಕೋರ್ಟ್ ಮುಖಾಂತರ ಹೋಗಬಹುದು. ಕಾನೂನಿನ ಅಡಿಯಲ್ಲಿ BNSS 2023 ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳನ್ನ ಹೇಳ್ತೀನಿ. ಸೆಕ್ಷನ್ 39 ಏನು ಹೇಳುತ್ತೆ ಅಂದರೆ, ಬಂಧನ ಮಾಡುವಂತಹ ವಿಧಾನವನ್ನು ತಿಳಿಸುತ್ತೆ. ಯಾವ ರೀತಿ ಹೋಗ್ಬೇಕು ನಾವು, ಯಾವ ಕೇಸ್ ಮೇಲೆ ಯಾವ ವಾರೆಂಟ್ ತೊಗೊಂಡು ಹೋಗಬೇಕು,
ಎಷ್ಟು ಜನ ಪೊಲೀಸರು ಕರ್ಕೊಂಡು ಹೋಗಬೇಕು, ಲೇಡೀಸ್ ಇದ್ದರೆ ಮಹಿಳಾ ಪೇದೆನ ಕರ್ಕೊಂಡು ಹೋಗಬೇಕು, ಈ ಥರ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅಂತ ಸೆಕ್ಷನ್ 39 ಹೇಳುತ್ತೆ. ಸೆಕ್ಷನ್ 185 ಸರ್ಚ್ ವಾರೆಂಟ್ ಇರಬೇಕು. ಈಗ ಒಂದು ವೇಳೆ ಒಂದು ಮನೆಗೆ ಹೋಗ್ತೀರಾ, ಏನೇನೋ ಸರ್ಚ್ ಮಾಡಬೇಕು, ಅವ್ರ ರೂಮ್ ಸರ್ಚ್ ಮಾಡಬೇಕು, ಅವ್ರ ಪ್ರೈವೇಟ್ ಥಿಂಗ್ಸ್ಗಳನ್ನ, ಮೊಬೈಲ್ನ, ಇಲ್ಲ ಅವ್ರ ಲ್ಯಾಪ್ಟಾಪ್ಸ್ನ, ಇಲ್ಲ ಅವ್ರ ರೂಮ್ನ ಎಲ್ಲನೂ ಸರ್ಚ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಪೊಲೀಸರು ಸ್ಟ್ರೈಟ್ ಅವೇ ವಾರೆಂಟ್ ಇದೆ ತಗೊಳ್ಳಿ ಸರ್ಚ್ ಮಾಡ್ತೀವಿ? ಮುಖ್ಯವಾಗಿ ಸೆಕ್ಷನ್ 185 ಅಡಿಯಲ್ಲಿ ಅವ್ರ ಹತ್ರ ಸರ್ಚ್ ವಾರೆಂಟ್ ಇರಬೇಕು. ನಿಮ್ಮ ಮನೆಯನ್ನು ಪಿನ್ ಟು ಪಿನ್ ಬಿಡದೆ ಆವಾಗ ಅವರು ಶೋಧನೆ ಮಾಡಬಹುದು. ಇದು ತುಂಬಾ ಮುಖ್ಯ. ಅವ್ರು ಬಂದಿದ್ದ ತಕ್ಷಣ ನಾನು ಅದು ಸರ್ಚ್ ಮಾಡ್ತೀನಿ ಅಂದರೆ ನೀವೇನು ಡೈರೆಕ್ಟಾಗಿ ಕೊಡೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಕೇಳಿ, ಸರ್ಚ್ ವಾರೆಂಟ್ ಇದೆಯಾ ಕೊಡಿ, ಕೇಳಿ, ಅದನ್ನ ಓದಿ, ಓಕೆ ಸೆಕ್ಷನ್ 185 ಇತ್ತು ಅಂದರೆ ಧಾರಾಳವಾಗಿ ಸರ್ಚ್ ಮಾಡಿ ಅಂತ ಹೇಳಿ. ಸೆಕ್ಷನ್ 186 ಏನು ಹೇಳುತ್ತೆ ಅಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ವಾರೆಂಟ್ ಇಲ್ಲದೆ ಮನೆಯನ್ನು ಶೋಧನೆ ಮಾಡಬಹುದು. ನಾನು ಆಗಲೇ ಹೇಳಿದಾಗೆ ಸರ್ಚ್ ವಾರೆಂಟ್ ಇದ್ದರೆ ಮನೇನ ಸರ್ಚ್ ಮಾಡ್ಬೋದು. ಬಟ್ ಕೆಲವೊಂದು ತುಂಬಾ ಕ್ರಿಟಿಕಲ್ ಕೇಸಸ್ ಇದ್ದಾಗ 186 ಅಡಿಯಲ್ಲಿ ಸರ್ಚ್ ವಾರೆಂಟ್ ಇಲ್ಲದೆ ಇದ್ದರೂ ಕೂಡ ಮನೇನ ಸರ್ಚ್ ಮಾಡಬಹುದು. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದರೆ, ಪೊಲೀಸರು ವಾರೆಂಟ್ ಇಲ್ಲದೆ ನಿಮ್ಮ ಮನೆಗೆ ಬರಬಹುದಾ? ನಿಮ್ಮ ಮನೆ ಸರ್ಚ್ ಮಾಡಬಹುದಾ? ನಿಮ್ಮನ್ನು ಅರೆಸ್ಟ್ ಮಾಡಬಹುದಾ? ಹೌದು, ಆದರೆ ಅದು ಕೆಲವು ನಿರ್ದಿಷ್ಟ ಸಮಯಗಳಲ್ಲಿ. ಎಲ್ಲ ಸಮಯದಲ್ಲೂ ನೀವೇನೋ ಯಾರನ್ನೋ ಕೊಲೆ ಮಾಡಿ ಬಂದ್ಬಿಟ್ಟಿರ್ತೀರಾ, ವಾರೆಂಟ್ ಕೊಡಿ ನಾನು ಅರೆಸ್ಟ್ ಮಾಡೋಕ್ಕೆ ಅಂತ ಕೇಳಿದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ವಾರೆಂಟ್ ಇರಬೇಕು, ಒಪ್ಕೊಳ್ಳೋಣ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ವಾರೆಂಟ್ ಇಲ್ಲದೆ ಕೂಡ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಕಾನೂನಿನ ಅಡಿಯಲ್ಲಿ ಏನೇನು ಸೆಕ್ಷನ್ಸ್ ಬರುತ್ತೆ ಅದನ್ನು ಹೇಳಿದ್ದೀನಿ. ಅದಾದ ನಂತರ ಪ್ರತಿಯೊಬ್ಬ ನಾಗರಿಕನಿಗೂ ಪೊಲೀಸರು ನಿಮ್ಮ ಮನೆಗೆ ಬಂದಾಗ ಯಾವ್ಯಾವ ರೀತಿ ವರ್ತಿಸ್ಬೇಕು, ನಿಮ್ಗೆ ಯಾವ್ಯಾವ ರೀತಿ ಹಕ್ಕುಗಳಿರುತ್ತೆ, ಇದನ್ನೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನೀವು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆ ಅವ್ರ ಕೆಲಸಕ್ಕೂ ತೊಂದರೆ ಬರಲ್ಲ, ನಿಮ್ಮ ಪ್ರೈವೇಸಿಗೂ ಧಕ್ಕೆ ಬರಲ್ಲ. ಮುಖ್ಯವಾಗಿ ಸ್ನೇಹಿತರೆ, ಪೊಲೀಸರು ನಮ್ಮ ಅಂಗರಕ್ಷಕರು. ನಾವು ಅವ್ರ ಕೆಲಸಕ್ಕೆ ಯಾವುದೇ ರೀತಿ ಧಕ್ಕೆ ಉಂಟು ಮಾಡೋಕ್ಕೆ ಹೋಗಬಾರ್ದು. ಅವ್ರ ಕೆಲಸನ, ಅವ್ರ ಕಾರ್ಯನ ಅವರು ನಿರ್ವಹಿಸ್ತಾರೆ, ನಾವು ಅವರಿಗೆ ಸಹಕರಿಸಬೇಕು. ಇದು ತುಂಬಾ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಲಾಯರ್ ಮನೋಜ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಖ್ಯವಾಗಿ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಎಲ್ಲ ನಮ್ಮ ನಾಗರಿಕರಿಗೆ ಗೊತ್ತಾಗಬೇಕು, ವಾರೆಂಟ್ ಇಲ್ಲದೆ ಯಾವಾಗ ಬರಬೇಕು, ವಾರೆಂಟ್ ಇದ್ದು ಯಾವಾಗ ಬರಬೇಕು, ನಾವೇನೇನು ಕೆಲಸ ಮಾಡ್ಬೋದು, ಅವ್ರಿಗೆ ಯಾವ ರೀತಿ ಸಹಕರಿಸಬೇಕು, ನಮ್ಮ ಹಕ್ಕುಗಳೇನು, ಯಾವ್ಯಾವ ಸೆಕ್ಷನ್ ಅಡಿ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಬಹುದು, ಪೊಲೀಸರು ಅವರ ಅಧಿಕಾರನೇನಾದರೂ ದುರ್ಬಳಕೆ ಮಾಡಿದ್ರೆ ನೀವು ಯಾವ ರೀತಿ ಪ್ರಶ್ನೆ ಮಾಡ್ತೀರಾ, ಇವೆಲ್ಲನೂ ಕೂಡ ನೀವು ತಿಳ್ಕೊಂಡೇ ಇರಬೇಕು. ಇನ್ನೂ ಹಲವಾರು ಕಾನೂನಿನ ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಎಲ್ಲ ನಾಗರಿಕರಿಗೆ ಕಾನೂನಿನ ಅವೇರ್ನೆಸ್ ಮೂಡಬೇಕು ಅನ್ನೋ ಉದ್ದೇಶದಿಂದನೇ ಲಾಯರ್ ಮನೋಜ ಯೂಟ್ಯೂಬ್ ಚಾನಲ್ ಇರೋದು. ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.